ಸಾಧಾರಣ ಕಾಲದ ಮೊದಲನೆಯ ಬುಧವಾರ. ಸಮುವೇಲನ ಗ್ರಂಥದಿಂದ ವಾಚನ. ಬಾಲಕ ಸಮುವೇಲ ಎಲಿಯ ನೇತೃತ್ವದಲ್ಲಿ ಸರ್ವೇಶ್ವರನ ಸೇವೆ ಮಾಡುತ್ತಾ ಬಂದನು. ಆ ಕಾಲದಲ್ಲಿ ದೇವೋಕ್ತಿಗಳು ವಿರಾಳ ಆಗಿದ್ದವು, ದೇವದರ್ಶನಗಳು ಅಪರೂಪವಾಗಿ ಬಿಟ್ಟಿದ್ದವು. ಎಲಿಯ ಕಣ್ಣುಗಳು ದಿನದಿನಕ್ಕೂ ಮೊಬ್ಬಾಗುತ್ತಾ ಬಂದು ಕುರುಡನಂತಾಗಿ ಬಿಟ್ಟಿದ್ದನು. ಒಂದು ರಾತ್ರಿ ಅವನು ತನ್ನ ಕೋಣೆಯಲ್ಲಿ ಮಲಗಿದ್ದನು. ಸಮುವೇಲನು ಸರ್ವೇಶ್ವರನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ದೇವರ ದೀಪ ಇನ್ನೂ ಉರಿಯುತ್ತಿತ್ತು. ಆಗ ಸರ್ವೇಶ್ವರ ಸ್ವಾಮಿ ಸಮುವೇಲನನ್ನು ಕರೆದರು. ಸಮುವೇಲನು ಇಗೋ ಬಂದೆ ಎಂದು ಉತ್ತರ ಕೊಟ್ಟು ಒಡನೆ ಏಲಿಯನ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀವು ನನ್ನನ್ನು ಕರೆದಿರಲ್ಲವೇ ಎಂದನು. ಹೇಳಿ, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಎಂದನು. ಸಮುವೇಲನು ಹೋಗಿ ಮಲಗಿದನು. ಸರ್ವೇಶ್ವರನ ಪುನಃ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀವು ನನ್ನನ್ನು ಕರೆದಿರಲ್ಲವೇ ಎಂದನು. ಅವನು, ಮಗನೇ, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಎಂದನು. ಈವರೆಗೂ ಸಮುವೇಲನಿಗೆ ಸರ್ವೇಶ್ವರನ ನೇರ ಅನುಭವ ಆಗಿರಲಿಲ್ಲ. ದೇವರ ವಾಣಿ ಅವನಿಗೆ ಕೇಳಿಸಿರಲಿಲ್ಲ. ಸರ್ವೇಶ್ವರ ಸಮುವೇಲನನ್ನು ಮೂರನೆಯ ಸಾರಿ ಕರೆದರು. ಅವನು ತಟ್ಟನೆ ಏಲಿಯನ ಹತ್ತಿರ ಓಡಿ, ಇಗೋ ಬಂದಿದ್ದೇನೆ, ನನ್ನನ್ನು ಕರೆದಿರಲ್ಲ ಎಂದನು. ಹುಡುಗನನ್ನು ಕರೆದವರು ಸರ್ವೇಶ್ವರನೇ ಎಂದು ಏಲಿಗೆ ತಿಳಿಯಿತು. ಅವನು ಸಮುವೇಲನಿಗೆ, ಹೋಗಿ ಮಲಗಿಕೋ, ಮತ್ತೆ ಅವರು ನಿನ್ನನ್ನು ಕರೆದರೆ ಸರ್ವೇಶ್ವರ ಅಪ್ಪಣೆಯಾಗಲಿ, ತಮ್ಮ ದಾಸ ಕಾದಿದ್ದಾನೆ ಎಂದು ಹೇಳು ಎಂದನು. ಸಮುವೇಲನು ಹಿಂದಿರುಗಿ ಹೋಗಿ ತನ್ನ ಸ್ಥಳದಲ್ಲೇ ಮಲಗಿಕೊಂಡನು. ಸರ್ವೇಶ್ವರ ಪ್ರತ್ಯಕ್ಷರಾಗಿ, ಇಂದಿನಂತೆಯೇ ಸಮುವೇಲನೇ, ಸಮುವೇಲನೇ ಎಂದರು. ಸಮುವೇಲನು, ಅಪ್ಪಣೆಯಾಗಲಿ, ತಮ್ಮ ದಾಸನಾದ ನಾನು ಕಾದಿದ್ದೇನೆ ಎಂದನು. ಸಮುವೇಲನು ದೊಡ್ಡವನಾಗುತ್ತಾ ಬಂದನು. ಸರ್ವೇಶ್ವರ ಅವನೊಡನೆ ಇದ್ದರು. ಆದುದರಿಂದಲೇ ಅವನು ಪ್ರವಾದನೆ ಮಾಡಿದವುಗಳಲ್ಲಿ ಬಂದು ತಪ್ಪಿ ಹೋಗಲಿಲ್ಲ. ಸರ್ವೇಶ್ವರ ಅವನನ್ನು ತಮ್ಮ ಪ್ರವಾದಿಯನ್ನಾಗಿ ನೇಮಿಸಿಕೊಂಡರು. ಈ ಸಂಗತಿ ದಾನ್ ಊರಿನಿಂದ ಬೇರ್ಷಾ ಬದ್ದವರೆಗಿದ್ದ ಎಲ್ಲಾ ಇಸ್ರಾಯೇಲರಿಗೆ ತಿಳಿಯಿತು. ಪ್ರಭುವಿನ ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಪ್ರಭು, ನಿಮ್ಮ ಚಿತ್ತಾನುಸಾರ ನಡುವುದೇ ನನಗೆ ಪರಮಾವೇಶ. ಕಾದಿದ್ದೆನು, ಪ್ರಭುವಿಗಾಗಿ ಕಾದಿದ್ದೆನು. ಕೊನೆಗಾತ ನನ್ನತ್ತ ಬಾಗಿ ಕಿವಿಗೊಟ್ಟನು. ಪ್ರಭುವಿನಲ್ಲೇ ಭರವಸೆ ಇಟ್ಟು ನಡೆವಾತನು ಧನ್ಯನು. ಶ್ಲೋಕ. ಪ್ರಭು, ನಿಮ್ಮ ಚಿತ್ತಾನುಸಾರ ನಡೆವುದೇ ನನಗೆ ಪರಮಾವೇಶ. ಬೇಡವಾದವು ನಿನಗೆ ಯಜ್ಞಾರ್ಪಣೆ, ಬಲಿ ಕಾಣಿಕೆ, ಬಯಸಿಲ್ಲ ನೀ ಹೋಮವನ್ನೇ. ಪರಿಹಾರಕ ಬಲಿಯನ್ನೇ, ಶ್ರವಣ ಶಕ್ತಿಯನ್ನು ಅನುಗ್ರಹಿಸಿದೆ ನೀನು ನನಗೆ. ಶ್ಲೋಕ. ಪ್ರಭು, ನಿಮ್ಮ ಚಿತ್ತಾನುಸಾರ ನಡೆವುದೇ ನನಗೆ ಪರಮಾವೇಶ. ನಾನೋಗೂಡುತ್ತಾ ಇಂತೆಂದೆ, ಇಗೋ ನಾನು ಬರುತ್ತಿರುವೆ. ಗ್ರಂಥ ಸುರುಳಿಯಲ್ಲಿ ನನ್ನ ಕುರಿತು ಲಿಖಿತವಾಗಿದೆಯಲ್ಲವೇ? ನಿನ್ನ ಚಿತ್ತಾನುಸಾರ ನಡೆವುದೇ ನನಗೆ ಪರಮಾವೇಶ. ನನ್ನ ಅಂತರಂಗದಲ್ಲಿದೆ ದೇವ ನಿನ್ನ ಧರ್ಮೋಪದೇಶ. ಶ್ಲೋಕ. ಪ್ರಭು, ನಿಮ್ಮ ಚಿತ್ತಾನುಸಾರ ನಡೆವುದೇ ನನಗೆ ಪರಮಾವೇಶ. ಜೀವೋದ್ಧಾರದ ಶುಭ ಸಂದೇಶವನ್ನು ಸಾರಿದೆ, ಮಹಾಸಭೆಗೆ ನಾ ಸಾರಿದೆ ಅದನ್ನು ಮೌನವಿರದೆ. ಇದು ಗೊತ್ತಿದೆ ಪ್ರಭು ನಿನಗೆ. ಶ್ಲೋಕ. ಪ್ರಭು, ನಿಮ್ಮ ಚಿತ್ತಾನುಸಾರ ನಡೆವುದೇ ನನಗೆ ಪರಮಾವೇಶ. ಘೋಷಣೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಕರೆಗೆ ಕಿವಿಗೊಟ್ಟರೆನಿತೋ ಒಳಿತು ನೀವೆಂದೇ. ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಹಲ್ಲೆಲೂಯಾ. ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಪ್ರಾರ್ಥನಾ ಮಂದಿರದಿಂದ ಹೊರಟು ಯಾಕೋಬ ಮತ್ತು ಯೌವಾನನ ಸಂಗಡ ಸೀಮೋನ ಹಾಗೂ ಅಂದ್ರೆಯನ ಮನೆಗೆ ಹೋದರು. ಸೀಮೋನನ ಅತ್ತೆ ಜ್ವರದಿಂದ ಮಲಗಿದ್ದಳು. ಇದನ್ನು ಯೇಸುವಿಗೆ ತಿಳಿಸಿದರು. ಯೇಸು ಆಕೆಯ ಬಳಿಗೆ ಹೋಗಿ
ಕೈ ಹಿಡಿದು ಹೆಬ್ಬಿಸಿದರು. ಜ್ವರ ಬಿಟ್ಟು ಹೋಯಿತು. ಆಕೆ ಅವರೆಲ್ಲರನ್ನೂ ಸತ್ಕರಿಸಿದಳು. ಸಂಜೆ ಸೂರ್ಯ ಮುಳುಗಿದ ಮೇಲೆ ಜನರು ರೋಗಿಗಳನ್ನು, ದೆವ್ವ ಹಿಡಿದವರನ್ನು ಏಸುವಿನ ಬಳಿಗೆ ಕರೆತಂದರು. ಊರಿಗೆ ಊರೇ ಆ ಮನೆಯ ಬಾಗಿಲಲ್ಲಿ ನೆರೆಯಿತು. ನಾನಾ ರೋಗಗಳಿಂದ ನರಳುತ್ತಿದ್ದವರನ್ನು ಏಸು ಗುಣಪಡಿಸಿದರು. ದೆವ್ವ ಹಿಡಿದವರಿಂದ ದೆವ್ವ ಬಿಡಿಸಿದರು. ತಾವು ಯಾರೆಂಬುದನ್ನು ದೆವ್ವಗಳು ಅರಿತಿದ್ದರಿಂದ ಏಸು ಅವುಗಳಿಗೆ ಮಾತನಾಡಲು ಅವಕಾಶ ಕೊಡಲಿಲ್ಲ. ಮುಂಜಾನೆ ಬೆಳಕು ಅರಿಯುವ ಮುನ್ನ ಏಸು ಎದ್ದು ಏಕಾಂತ ಪ್ರದೇಶಕ್ಕೆ ಹೋಗಿ ಪ್ರಾರ್ಥನೆ ಮಾಡುತ್ತಿದ್ದರು. ಇತ್ತ ಸೀಮೋನನು ಅವನ ಜೊತೆಗಾರರು ಏಸುವನ್ನು ಹುಡುಕಿಕೊಂಡು ಹೋದರು. ಅವರನ್ನು ಕಂಡ ಕೂಡಲೇ ಎಲ್ಲರೂ ತಮ್ಮನ್ನೇ ಹುಡುಕುತ್ತಿದ್ದಾರೆ ಎಂದು ತಿಳಿಸಿದರು. ಅದಕ್ಕೆ ಏಸು, ಅಕ್ಕಪಕ್ಕದ ಊರುಗಳಿಗೆ ಹೋಗೋಣ, ಅಲ್ಲೂ ನಾನೇ ಶುಭ ಸಂದೇಶವನ್ನು ಸಾರಬೇಕು. ನಾನು ಬಂದಿರುವುದು ಈ ಉದ್ದೇಶಕ್ಕಾಗಿಯೇ ಎಂದರು. ಅನಂತರ ಏಸು ಗಲೀಲಿಯ ಪ್ರಾಂತ್ಯದಲ್ಲೆಲ್ಲ ಸಂಚರಿಸಿ ಅಲ್ಲಿನ ಪ್ರಾರ್ಥನಾ ಮಂದಿರಗಳಲ್ಲಿ ಪ್ರಬೋಧಿಸುತ್ತಾ ದೆವ್ವಗಳನ್ನು ಬಿಡಿಸುತ್ತಾ ಬಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಯೇಸುವೆ, ನಿನ್ನ ಬಳಿಗೆ ಬಂದೆವು, ನಮ್ಮ ಶಿರವ ಬಾಗುವೆವು, ನಿನ್ನ ಸ್ತುತಿಯ ಹಾಡುವೆವು. ದೇವಪುತ್ರನೇ, ನಮ್ಮ ಯೇಸು ಕ್ರಿಸ್ತನೇ, ನಿನ್ನ ವಂದಿಸುವೆವು, ನಾವು ವರವ ಬೇಡ್ವೆವು. ಬಾಲಯೇಸುವೆ, ನಿನ್ನ ಬಳಿಗೆ ಬಂದೆವು, ನಮ್ಮ ಶಿರವ ಬಾಗುವೆವು, ನಿನ್ನ ಸ್ತುತಿಯ ಹಾಡುವೆವು. ದೇವಪುತ್ರನೇ, ನಮ್ಮ ಯೇಸು ಕ್ರಿಸ್ತನೇ, ನಿನ್ನ ವಂದಿಸುವೆವು, ನಾವು ವರವ ಬೇಡ್ವೆವು. ಹರಸೆಮ್ಮವೋ ಯೇಸುವೆ, ನೀನೆಮ್ಮ ಸರ್ವಸ್ವವೇ. ಹರಸೆಮ್ಮವೋ ಯೇಸುವೆ, ನೀನೆಮ್ಮ ಸರ್ವಸ್ವವೇ. ವಂದನೆ ಬಾಲ ಯೇಸುವೆ, ವಂದನೆ ಪ್ರಭು ಕ್ರಿಸ್ತನೇ. ಆಲಿಸು ಎಂಬ ಪ್ರಾರ್ಥನೆ, ನೀಗಿಸು ನಮ್ಮ ವೇದನೆ. ಆರಾಧನೆ ಸಂಕೀರ್ತನೆ, ಶರಣು ಶರಣು ಯೇಸು ರಾಜನೇ. ಆರಾಧನೆ ಸಂಕೀರ್ತನೆ, ಶರಣು ಶರಣು ಯೇಸು ರಾಜನೇ. ವಂದನೆ ಬಾಲಯೇಸುವೆ, ವಂದನೆ ಪ್ರಭು ಕ್ರಿಸ್ತನೇ. ಆಲಿಸು ಎಂಬ ಪ್ರಾರ್ಥನೆ, ನೀಗಿಸು ನಮ್ಮ ವೇದನೆ. ಆರಾಧನೆ ಸಂಕೀರ್ತನೆ, ಶರಣು ಶರಣು ಯೇಸು ರಾಜನೇ. ಆರಾಧನೆ ಸಂಕೀರ್ತನೆ, ಶರಣು ಶರಣು ಯೇಸು ರಾಜನೇ. ಪಾಪದ ಬಲೆಯಲ್ಲಿ ಸಿಲುಕಿದಂತ ಎಮ್ಮನ್ನು ಬಿಡಿಸಲು ಧರೆಗಿಳಿದ ನಮ್ಮ ಕರ್ತನೇ. ಬಡವರಲ್ಲಿ ಬಡವನಾಗಿ ದೀನ ಜನರ ನೋವ ನೀಗಿ ಕಮ್ಮನಿಯ ನೋರಿಸಿದ ಯೇಸು ದೇವನೇ. ನಿನ್ನ ಪ್ರೀತಿಯು ಸವಿಯಾಗಿದೆ, ನಿನ್ನ ಕರುಣೆಗೆ ಮಿತಿಯಲ್ಲಿದೆ, ನಿನ್ನಲ್ಲಿಯೇ ನಮ್ಮ ವಿಶ್ವಾಸವೇ. ಬಾಲಯೇಸುವೆ, ನಿನ್ನ ಬಳಿಗೆ ಬಂದೆವು, ನಮ್ಮ ಶಿರವ ಬಾಗುವೆವು, ನಿನ್ನ ಸ್ತುತಿಯ ಹಾಡುವೆವು. ದೇವಪುತ್ರನೇ, ನಮ್ಮ ಯೇಸು ಕ್ರಿಸ್ತನೇ, ನಿನ್ನ ವಂದಿಸುವೆವು, ನಾವು ವರವ ಬೇಡ್ವೆವು. ಹರಸೆಮ್ಮವೋ ಯೇಸುವೆ, ನೀನೆಮ್ಮ ಸರ್ವಸ್ವವೇ. ಹರಸೆಮ್ಮವೋ ಯೇಸುವೆ, ನೀನೆಮ್ಮ ಸರ್ವಸ್ವವೇ. ವಂದನೆ ಬಾಲಯೇಸುವೆ, ವಂದನೆ ಪ್ರಭು
ನೀ ಯೇಸುವೆ, ಶಾಂತಿಯ ಮಾರ್ಗವನ್ನು ನೀ ತೋರಿಸು. ನಿನ್ನಿಚ್ಛೆಯಂತೆ ಈ ಜನರ ನಡೆಸು, ಸತ್ಯದ ಹಾದಿಯಲ್ಲಿ ಮುನ್ನಡೆಸು. ನಿನ್ನ ಭಕ್ತಿಯೇ ಸಾಕೆ ಮಾಗೆ, ನಿನ್ನ ರಕ್ಷೆಯೇ ಬೇಕೆ ಮಾಗೆ, ನೀ ಎಂಬ ಬಾಳಿನ ಚೇತನವೇ. ಬಾಲ ಯೇಸುವೇ, ನಿನ್ನ ಬಳಿಗೆ ಬಂದೆವು, ನಮ್ಮ ಶಿರವ ಬಾಗ್ಯವು, ನಿನ್ನ ಸ್ತುತಿಯ ಹಾಡುವೆವು. ದೇವಪುತ್ರನೇ ನಮ್ಮ ಯೇಸು ಕ್ರಿಸ್ತನೇ, ನಿನ್ನ ವಂದಿಸುವೆವು, ನಾವು ಬರವ ಬೇಡ್ವೆವು. ಹರಸೆಮ್ಮವೋ ಯೇಸುವೇ, ನೀನೆಮ್ಮ ಸರ್ವಸ್ವವೇ. ಹರಸೆಮ್ಮವೋ ಯೇಸುವೇ, ನೀನೆಮ್ಮ ಸರ್ವಸ್ವವೇ. ವಂದನೆ ಬಾಲ ಯೇಸುವೇ, ವಂದನೆ ಪ್ರಭು ಕ್ರಿಸ್ತನೇ, ಆಲಿಸು ಎಂಬ ಪ್ರಾರ್ಥನೆ, ನೀಗಿಸು ನಮ್ಮ ವೇದನೆ. ಆರಾಧನೆ ಸಂಕೀರ್ತನೆ, ಶರಣು ಶರಣು ಯೇಸು ರಾಜನೇ. ಆರಾಧನೆ ಸಂಕೀರ್ತನೆ, ಶರಣು ಶರಣು